Hello guys, welcome back to Aishwarya Pradeep YouTube channel and this is like a daily vlog and one special thing ಏನಂತ ಅಂದರೆ ನೀವೆಲ್ಲರೂ ನೋಡಿರೋ ಹಾಗೆ ದೇವಸ್ಥಾನ ಓಪನ್ ವ್ಲಾಗ್ ನೋಡಿರ್ತೀರ. ಇವತ್ತಿಗೆ ದೇವಸ್ಥಾನ ಓಪನ್ ಆಗಿ 48 ಡೇಸ್ 48 ಡೇಸ್ ನಾನ್ ವೆಜ್ ಮಾಡೋವಾಗಿರಲಿಲ್ಲ. ಅಫ್ಕೋರ್ಸ್ ನಾವು ಈಚೆ ಒಂದು 2-3 ಟೈಮ್ಸ್ 4 ಟೈಮ್ಸ್ ಈಚೆ ತಿಂದಿದ್ದೀವಿ. ಬಟ್ ಮನೇಲಿ ತಿಂದಷ್ಟು ಸಮಾಧಾನ ಅಂತೂ ಆಗಿಲ್ಲ. ಮುಗೀತಲ್ಲ ನಾನ್ ವೆಜ್ ತಿನ್ಬೋದು ಅನ್ನೋ ಖುಷಿಯಲ್ಲಿದ್ದೀವಿ. ದೆನ್ ಇವತ್ತು ಅಮ್ಮ ಆರತಿ ಮಾಡ್ತಿದ್ದಾರೆ, ತೊಮಟ ಎಲ್ಲ ಮಿದೀತಾ ಇದ್ದಾರೆ. ಇವತ್ತೇನಂತ ಅಂದರೆ ದೇವ್ರುಗಳು ಬರುತ್ತೆ. ದೆನ್ ಆರತಿ ಮಾಡ್ಕೊಂಡು ಹೋಗ್ತಾರೆ. ಹೇಗಿರುತ್ತೆ ದಿನ ಅನ್ನೋದನ್ನು ತೋರಿಸ್ತೀನಿ ನಾನು. ಆಲ್ರೆಡಿ ಇಟ್ಸ್ 2:45 ಆಫ್ಟರ್ನೂನ್. ತಲೆ ಸ್ನಾನ ಎಲ್ಲ ಆಗಿ ನಾವು ರೆಡಿ ಆಗಬೇಕು. ನಾವು ಬಂದು ತರಿಸ್ತೀವಿ ಅಂತಾರೀ. ನೋಡಿದ್ವಿ ಸರಿ, ನಮ್ಮ ಕಡಲೆ ತೊಮಟ ಮಾಡ್ತೈತಿ. ಅಕ್ಕಿ ತೊಮಟ ಆದರೆ ತಿನ್ನೋಕ್ಕಾಗಲ್ಲ, ಅಟ್ಲೀಸ್ಟ್ ಕಡಲೆ ತೊಮಟ ಆದರೆ ತಿನ್ಬೋದು ಒಂದು ಸ್ವಲ್ಪ ಆದರೂ. ಮತ್ತೆ ಅಮ್ಮ ಹಾಯ್ ಹೇಳಮ್ಮ ನನ್ನ ಚಾನಲ್ಗೆ. ಹಾಯ್. ಇನ್ಮೇಲಿಂದ ನಾನ್ ವೆಜ್ ತಿನ್ಬೋದು, ನಮ್ಗೆ ಅದೇ ಖುಷಿ. ತಿನ್ನಂಗಿಲ್ಲ, ತಿನ್ಬೋದಂತ ಅಪ್ಪಚ್ಚಿ ಹೇಳ್ತಂಗಂತ. ಇವತ್ತು ಲಾಸ್ಟ್, ನಾಳೆ ಲಾಸ್ಟ್ ಅಂತ ಗೊತ್ತಿಲ್ಲ ಗೈಸ್. ಹಂಗಾದ್ರೆ ತಿರ್ಗಾ 9 ದಿನ ಅಂದರೆ ಆಗಲ್ಲ, ಕಷ್ಟ ಆಗುತ್ತೆ ನಮಗೆ. ಎಷ್ಟು ದಿವಸ ಐತಿದೆ ಹೆಚ್ಚು ಬರೀ ಇದೆ ಗೈಸ್. ಇವಳವು ಹೇರ್ ಸ್ಟೈಲ್ ಕಲ್ತ್ಕೊಂಡ್ ತಿರ್ಗಿಲ್ಲ ಮಾಡೋಣ. ಅದು ಯಾವ ಹೇರ್ ಸ್ಟೈಲ್ ಏನೇನಾದ್ರೂ ಟ್ರೈ ಮಾಡ್ತಾ ಇರ್ತಾಳೆ. ಸೂಪರ್ ಆಗಿ ತಿರುಗು, ಸೂಪರ್ ಆಗೇ ಇರೋದು. ಏನಾದ್ರೂ ಒಂದೊಂದು ಟ್ರೈ ಮಾಡ್ತಿರ್ತಾಳೆ, ಅದು ನನ್ನ ಮೇಲೆ ಪ್ರಯೋಗ ಮಾಡ್ತಿರ್ತಾಳೆ. ಅಷ್ಟೇ ಕುತ್ಕೊಳ್ಳೆ ಮಾಡ್ತೀನಿ, ಹೆಂಗ್ ಬರುತ್ತೆ ನೋಡೋಣ ಅಂತ. ಬಂದೆ ಹಿಂಗೇನಾ ನೀನಿವತ್ತು? ಬಿಚ್ಚದಾಳೆ ಗೈಸ್, ಈ ತರ ರೆಡಿ ಆಗಲ್ಲ ಇವಳು. ಸುಮ್ನೆ ಟ್ರೈ ಮಾಡೋದು ಬಿಚ್ಚಾಕ್ತಾಳೆ. ನೆಕ್ಸ್ಟ್ ನೋಡಿ ಹೋಗ್ಬೇಕಾದ್ರೆ ಸುಮ್ನೆ ಒಂದು ಕ್ಲಿಪ್ ಹಾಕೋತಾಳೆ ಅಷ್ಟೇ. ಓಕೆ ಡನ್ ಗೈಸ್. ನಮ್ಮ ಹುಡುಗಿ ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿಯಾಗಿ ಬಂದವಳೆ ನೋಡಿ ಗೈಸ್. ಏನು ಹೇಳ್ತೀರಾ? ಪುಣ್ಯಂಗೆ ನಾನ್ ವೆಜ್ ತಿಂದೆ ಸಾಕಾಗ್ಬಿಟ್ಟೈತೆ ಪಾಪ. ಅವಳು ಈವನ್ ಎಗ್ ಹಾಕಿರ್ತಾರೆ ಅಂತ ಕೇಕ್ ಕೂಡ ತಿಂತಿಲ್ಲ. ಎಗ್ಲೆಸ್ ಕೇಕ್ ನ್ಯೂ ಇಯರ್ಗೆ. ಈಗ ಹೆಂಗೆ ಫುಲ್ ಖುಷಿನಾ? ನೆಕ್ಸ್ಟ್ ನಾನ್ ವೆಜ್ ತಿನ್ಬೋದು ಅಂತ. ನೋಡಿ ಹೆಂಗೆ ಸೂಪರ್ ಎಕ್ಸೈಟೆಡ್. ತಿನ್ಬಾರ್ದು ಅಂತ ತಿನ್ಬೋದಂತ. 48 ಡೇಸ್ ಆಯ್ತಲ್ಲ. ಮನೇಲಿ ಮಾಡಂಗಿಲ್ಲ. ಇನ್ನೇನು ಸೇಮ್ ಮುಂಚೆನೂ ಅದೇ ಇದ್ದಿದ್ದು. ನೋಡೋಣ ಗೈಸ್, ನಮಗೆ ಫುಲ್ ಕರೆಕ್ಟಾಗಿ ಗೊತ್ತಾದ್ಮೇಲೆ ಹೇಳ್ತೀವಿ ತಿನ್ಬೋದು ತಿನ್ಬಾರ್ದು. ಎಸ್. ಹೆಂಗೈತೆ ಹೇರ್ ಸ್ಟೈಲು ಕುಂದು? ಚೆನ್ನಾಗೈತು. ನಿನ್ಗಿಲ್ವಾ? ಅಲ್ಲ ಹೇಳಿದ್ಲು ಮತ್ತೆ ನೀಟಾಗಿ ಹೇಳ್ತೀನಿ ಅಂತ. ಮತ್ತೆ ಇವಳಿಗೋಸ್ಕರ ರೀ ರೆಕಾರ್ಡ್ ಮಾಡ್ಬೇಕು. ಒಂದ್ಸತಿ ಆದ್ರೂ ಸುಮ್ಮನೆ ಇರಲ್ಲ, ಕೈ ಕಾಲು ಆಡ್ತಾನೆ ಇರ್ತವೆ. ಆನ್ಯುವಲ್ ಡೇನು ಮುಗೀತು, ಡ್ಯಾನ್ಸ್ ಎಲ್ಲ ಮುಗ್ದೈತೆ. ಹಂಗಾದ್ರು ಏನಕ್ಕೆ ಹಾಕೊಂಡ್ಬಂದಿದ್ಯಾ? ಸುಮ್ಮನೆ ಅದಕ್ಕೆ. ಓಕೆ. ಇವ್ರು ಡ್ಯಾನ್ಸ್ ಟೀಚರ್ ಆಗೋರು ಇವತ್ತು. ಹೇಳ್ಕೊಡು ನಿನ್ನ ಸ್ಟೂಡೆಂಟಿಗೆ ಕರೆಕ್ಟಾಗಿ ಹೇಳ್ಕೊಡು. ನೀವು ಮಾಡಿ ಸ್ಟೂಡೆಂಟ್. ಓ
ಮುಂದಿನ ಸ್ಟೆಪ್ ಇದೋಗೋದು. ಇಲ್ಲಿ ಈ ಸೈಡ್ ಟರ್ನ್ ಆಗ್ಬಿಟ್ಟು ಮಾಡು, ಅದು ಬಿದೋಗೋದು. ಆನ್ಯುವಲ್ ಡೇಗೆ ಅಂತ ಮೆಹಂದಿ ಎಲ್ಲ ಹಾಕ್ಸ್ಕೊಂಡೋಳೆ. ನೆನ್ನೆನೋ ಮೊನ್ನೆ ಇನ್ನೂ ಆಗಿರೋದು ಆನ್ಯುವಲ್ ಡೇ. ಈ ಕೈಗೂ ಹಾಕ್ಸ್ಕೊಂಡೋಳೆ ನೋಡಿ. ನೈಲ್ ಪಾಲಿಶು ಆ ಡ್ರೆಸ್ ಕಲ್ಲರೇ ಬೇಕು ಅಂತ ಹೇಳ್ಬಿಟ್ಟು ಹುಡುಕೊಂಡೋಗಿ ತಗೊಬಂದಿರೋದು. ಆರ್ಟಿಸ್ಟ್ ಇವಳೇ ಹಾಕಿರೋದು ಮೆಹಂದಿನ. ಆ ನೈಲ್ ಪಾಲಿಶ್ ಹುಡುಕೊಂಡೋಗಿ ತಂದಿರೋದು ನೋಡಿ ಗೈಸಿಲಿ. ಅದು ಏನ್ ಗೊತ್ತಾ, ಆ ಡ್ರೆಸ್ ರೆಂಟಿಗೆ ಅವ್ರದ್ದು 1000 ರೂಪೀಸ್ ಇಸ್ಕೊಂಡು ಪಾಪ ರೆಂಟಿಗೆ ಅಲ್ಲೇ ಹಾಕೊಂಡು ಅಲ್ಲೇ ವಾಪಸ್ ಕೊಟ್ಟು ಬಂದವಳೆ. ಆರ್ಕೆಸ್ಟ್ರಾ ಡ್ರೆಸ್ ಅಂತೆ, ಅದಕ್ಕೆ ಅವಳಿಗೆ ಬೇಜಾರಾಗೈತಿ. ಇವಾಗ ದುಡ್ಡು ಕೊಟ್ಬಿಟ್ಟು ವಾಪಸ್ ಕೊಟ್ಟು ಬಂದಿದೀವಲ್ಲ ಡ್ರೆಸ್ನ ತಾನೇ. ನೆಕ್ಸ್ಟ್ ಸತಿಯಿಂದ ನೀನೇ ಇಟ್ಕೊಳ್ಳೋ ಥರ ಡ್ರೆಸ್ ಕೊಟ್ರೆ ಮಾತ್ರ ಸೇರ್ಕೊ ಡ್ಯಾನ್ಸಿಗೆ. ಅವಾಗ ಲಿಕ್ಕಿ ಡ್ರೆಸ್ ಕವಾಗಿತ್ತು ಅಲ್ವಾ, ನಂಗೆ ಇಷ್ಟ ಆಯ್ತು. ಅವನಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಯ್ಯೋ ಇದು ಇಲ್ಲಿ ಸುಮ್ಮನೆ ಅವಳು ಮಾಡ್ತಾ ಇರೋದಲ್ಲ, ಎವ್ರಿ ಟೈಮ್ ಯಾವಾಗ್ಲೂ ಅವಳು ಹಿಂಗೆ ಆಡ್ತಿರ್ತಾಳೆ. ಅವಳು ಇರೋದು ಹಿಂಗೆ ಆಡೋದೇ ಹಿಂಗೆ ಯಾವಾಗ್ಲೂ. ನೋಡಿ ಕೈಸಿ ಈ ತರ ಯಾರನ್ನ ನೋಡಿದೀರ ರೋಡ್ ಮಧ್ಯಕ್ಕೆ ಡ್ಯಾನ್ಸ್ ಮಾಡೋದ? ಝೂಮ್ ಮಾಡು. ಏ ಬಾ, ಕಾರ್ ಬರ್ತೈತೆ ರೋಡ್ಗೋಗಳು. ನೀನ್ ಡ್ಯಾನ್ಸ್ ಮಾಡ್ತಾ ಇದೀಯಲ್ಲ ಅದಕ್ಕೆ. ಪಾಪ ಅವಳಿಗೆ ಡ್ಯಾನ್ಸ್, ಅದು ಡ್ರೆಸ್ ಏನ್ ಗೊತ್ತಾ, ರೆಂಟಿಗೆ ಕೊಟ್ಟಿರೋದು 1000 ರೂಪೀಸ್ ಇಸ್ಕೊಂಡ್ಬಿಟ್ಟು ಅವಳ ಹತ್ರ ಏನ್ ಮಾಡೋರೆ ಗೊತ್ತಾ, ಅದನ್ನು ಹಿಂದಿನ ದಿನನೂ ಕೊಟ್ಟಿಲ್ಲ. ಅಲ್ಲಿಗೆ ಹೋದ್ಮೇಲೆ, ಸ್ಕೂಲ್ ಹತ್ರ ಹೋದ್ಮೇಲೆ ಡ್ಯಾನ್ಸ್ಗಿನ ಮುಂಚೆ ಹಾಕೊಳಕ್ ಕೊಟ್ಬಿಟ್ಟು ಡ್ಯಾನ್ಸ್ ಆದ್ಮೇಲೆ ಬಿಚ್ಕೊಂಡ್ ಕಳ್ಸವ್ರೆ ವಾಪಸ್. ನೀ ಅಪ್ಪ ಅಂದನಂತ ಅವಳು ಬರೀ ಹಿಂಗೆ ರೇಗ್ಸೋದು ಕೈಸಿನು. ನೋಡಿ ನಾಯಿ ಕಿತ್ತ ಮಾಡ್ಬಿಟ್ರು. ನೀನ್ ಅವ್ರ ಮನೇಲಿ ಊಟ ಮಾಡಕ್ ಹೋಗಿದ್ಯಾನು? ನೋಡಿ ದಿವ್ಸಲ್ಲಿ ನಾನ್ ನೆನ್ನೆ ಬಕ್ರ ಮಾಡಿದ್ದೆ ಅವನಿಗೆ. ಸಾತೋಗಿರೋದು ಬರ್ತಾಡೆ ಅಂತ ಅವ್ನು ಶೋಭಾ ಆಂಟಿಗೆ ಹೇಳ್ತಾನೆ. ಸ್ಟೇಟಸ್ ಹಾಕರ್ ಗತಿ ಇಲ್ಲ, ಗಿಫ್ಟ್ ಅಂತೆ. ಪ್ರೀತಿ ಪ್ರೋತ್ಸಾಹ ಅಭಿಮಾನ ಎಲ್ಲ ಮನ್ಸಲ್ಲಿರ್ಲಿ ಅಂತ. ಋತು ನನ್ ಹೇರ್ ಸ್ಟೈಲ್ ನೋಡು ಋತು. ಸುಮ್ ಕುತ್ಕೊಳ್ಳೋದೈ ದಬ್ಬ ತರ ಐತೆ ನೀನ್ ಹೇರ್ ಸ್ಟೈಲ್. ಸಾತು ಎಲ್ಲ ಸಾತು ಸಾತ್ವಿಕ್ ಅವ್ರನ್ನ ತೋರ್ಸಿ ಹೆಂಗೈತೆ ಗೊತ್ತಾ? ಏ ಸಾತು ತೋರ್ಸಿ ಹೇಳ್ಬೇಡ. ಅಮ್ಮ ತಾಯಿ ₹1 ಹಾಕ್ತಿರ್ತಾರೆ, ₹2,000. ಅವ್ರು ಸಾತು ತೋರ್ಸು. ನಿಮ್ಗೆ ಆಗ್ತಾ ಇದ್ದೀನಿ ರುಚು. ಆ ತರದ್ದೆಲ್ಲ ಎಷ್ಟು ತಗೊಂಬರಿವೆ ಅಲ್ವಾ ನೀನ್ ಚಿಕ್ಕ ಹುಡುಗ. ಫುಲ್ ಕಬೋರ್ಡ್ ಪೂರ್ತಿ ಅವೇ ಡಿಸಿ ಮೋಟ್ರು. ಸಾತು ಇಲ್ಲ. ನೆಕ್ಸ್ಟ್ ಐಸಿ ಮಗ ತರುತ್ತಾರೆ. ವ್ಲಾಗ್ ಮಾಡ್ತಾವಳೆ ಅವಳು. ಸಾತು ತೋರ್ಸು. ವ್ಲಾಗಲ್ಲೂ ಗೊತ್ತಲ್ಲ ಬಿಡು ಇನ್ನೇನು. ನೈಸ್ ಆಯ್ತು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಋತು ಸಾಕು, ನಿನ್ನನ್ ತೋರ್ಸು ಇವಾಗ. ಏನ್ ಮಾಡ್ತಿರೋದ್ ನೀನು? ಏನ್ ಮಾಡ್ದೆ ಹೇಳು? ನೈಲ್ ಪಾಲಿಶ್ ಹಾಕೊಂಡ್ ಇಟ್ಟಿದೀನಿ, ಎತ್ಕೊಂಡು ಮೂಸ್ಬಿಟ್ಟು ಸ್ಮೆಲ್ ಮಾಡ್ಬಿಟ್ಟು ಇಡ್ತಾವಳೆ. ಏನ್ತ್ರ ಸ್ಮೆಲ್ಲು ಬಿಡಲ್ಲ, ಪೆಟ್ರೋಲು ಬಿಡಲ್ಲ, ಗಂಧದ ಕಡ್ಡಿ ಸ್ಮೆಲ್ ಬಿಡಲ್ಲ. ಇಲ್ಲಿ ನೋಡಿ ಬರ್ರಿ ಇದ್ದೇ ಕತೆ. ಅದ್ರಲ್ಲಿ ಮೂಗಿಗೆಲ್ಲ ಮಾಡ್ಕೊಂಡಿರ್ತಾಳೆ ಇಲ್ಲೆಲ್ಲ. ಮೂಸ್ಬಾರ್ದು ಹಂಗೆ. ಓ ಕೆಲ್ಸ ಇಸ್ ಗೋಯಿಂಗ್ ಆನ್. ನಮ್ಮಮ್ಮ ಜಾಯಿನ್ ಆಗೈತೆ ಗೈಸ್. ಎಲ್ರು ಫುಲ್ ಶಾಕ್ ಇದೆ. ನೀವು ಸಡನ್ ಆಗಿ ಬಂದ್ಬಿಟ್ಟಿದ್ದೀರಿ. ಏನ್ ಸಡನ್ ಸರ್ಪ್ರೈಸ್ ಗೈಸ್. ಒಂದು ಸರ್ಪ್ರೈಸ್ ಇದೆ, ತೋರಿಸ್ತೀನಿ ನೋಡಿ. ನನಗೆ ಸರ್ಪ್ರೈಸ್. ಏನು ಸರ್ಪ್ರೈಸ್? ಹೆಂಗೆ ಹಿಂಗೆ ಸಡನ್ ಆಗಿ ಬಂದ್ರಲ್ಲ, ಯಾಕೆ ಹೆಂಗೆ?
ಹತ್ರದಲ್ಲಿದ್ರೆ ನೋಡಿ ಗೈಸ್ ಈ ಥರ ಸರ್ಪ್ರೈಸ್ ಕೊಡ್ಬೋದು. ಬಂದು ದೂರದಲ್ಲಿದ್ದರೂ ಅಫ್ಕೋರ್ಸ್ ಕೊಡೋರು ಕೊಡ್ತಾರೆ. ಹತ್ರದಲ್ಲಿದ್ದರೆ ಜಾಸ್ತಿ ಸಿಗುತ್ತೆ, ರೀಸನ್ಸ್ ಇಲ್ಲದೆ ಸಿಗುತ್ತೆ. ಈಗ ನಮಗೆ ಚಾಟ್ಸ್ ಇದೆ, ಚಾಟ್ಸ್ ತಂದಿದ್ದಾರೆ ಸರ್ಪ್ರೈಸ್. ಇವ್ರಿಗೆ ನಾವು ದೇವಸ್ಥಾನ ಪ್ರಸಾದ ತಮಟ ತುಪ್ಪ ಬಾಳೆಹಣ್ಣು ಎಲ್ಲ ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಫಾರ್ ದಿಸ್ ಸರ್ಪ್ರೈಸ್. ಇನ್ನೊಂದೇನು ಗೊತ್ತಾ, ಫ್ಯಾಮಿಲಿ ರಿಯಾಕ್ಷನ್ ವ್ಲಾಗಿಗೆ ಎಷ್ಟು ಚೆನ್ನಾಗಿರೋ ರೆಸ್ಪಾನ್ಸ್ ಸಿಕ್ಕಿದೆ ಗೊತ್ತಾ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಗೈಸ್. ನಮ್ಮ ಫೇವ್ರೇಟ್ ಪಾರ್ಸೆಲ್ ಸರ್ಪ್ರೈಸ್. ಇವ್ರು ನೋಡಿ ರೆಡಿ ಮಾಡ್ತಿದ್ದವರು ತಂದಿದ್ಯಾರು ಅಂತ ಹೇಳೋದು ನಾನು ಅನ್ಕೊಂಡ್ಬಿಟ್ಟೆ. ಇವರಲ್ಲ, ನಮ್ಮ ಹಸ್ಬೆಂಡ್ ತಂದಿರೋದು ಮಸಾಲ ಪುರಿ ಮತ್ತು ಪಾನಿಪುರಿ ನಮ್ಮ ಫೇವ್ರೇಟ್. ನೆಕ್ಸ್ಟ್ ಏನಾಗಬೇಕು ನೋಡಿ ಏನೇನಾಗ್ತೀಯಾ ಅಂತ. ಪುಣ್ಯ ಸ್ಪೂನ್ ಕೊಡು ಪುಣ್ಯ. 0.5 ಅಲ್ಲಿ ನೋಡಿ ಹೆಂಗೈತೆ ಸರ್ಪ್ರೈಸ್ ಅಲ್ವಾ. ನಾನೇ ಶಾಕ್. ನಾನು ಇಷ್ಟೊಂದು ಐತಲ್ಲ ಅಂತ ಅದ ತಿನ್ನೋದ್ರ ಬಗ್ಗೆ ನಾನೇನೋ ಫ್ರೂಟ್ಸ್ ಅಂತಿದ್ದೆ. ನಾನು ಫ್ರೂಟ್ಸ್ ಅಂತಿದ್ದೆ. ಛತ್ರಿ ಓಪನ್ ಮಾಡಂಗೆ ಒಂದು ಸ್ವಲ್ಪ ಅಮ್ಮ ಹೆಲ್ಪ್ ಮಾಡುತ್ತೆ. ತೊಳಿ ನಿಮ್ಮ ಮಸಾಲ ಪುರಿ. ಥ್ಯಾಂಕ್ ಯು ತಿನ್ನಿ ಪರವಾಗಿಲ್ಲ. ಸ್ವಲ್ಪನೇ ಹಾಕಿರೋದು. ಥ್ಯಾಂಕ್ ಯು ತಂದಿದ್ದಕ್ಕೆ. ಗೈಸ್ ವಿ ಗಾಟ್ ರೆಡಿ ಅನನ್ಯನ್ ಡ್ರೆಸ್ ಟ್ವಿನ್ನಿಂಗ್. ವಿ ಬೋತ್ ಆರ್ ಟ್ವಿನ್ನಿಂಗ್ ಗೈಸ್. ನಾವು ಎಷ್ಟೊಂದು ಡ್ರೆಸ್ಸಸ್ ಎಷ್ಟೊಂದು ಟಾಪ್ಸ್ ಆಗಿರ್ಬೋದು, ಕ್ರಾಪ್ ಟಾಪ್ಸ್ ವಿಲ್ ಟೇಕ್ ಸೇಮ್ ಆಯಿತಾ. ಸೇಮ್ ಇದೆ ಎಷ್ಟೊಂದು. ಬಟ್ ಒಂದೊಂದ್ಸತಿ ಏನಾಗುತ್ತೆ ಅಂತಂದರೆ ಲೈಕ್ ಒಟ್ಟಿಗೆ ಹಾಕ್ಕೊಳ್ಳಲ್ಲ. ಬಟ್ ಇಬ್ರಿಗೂ ಒಂದೇ ಇಷ್ಟ ಆದಾಗ ಇಬ್ಬರು ಒಟ್ಟಿಗೆ ತೊಗೊಂಡಿರ್ತೀವಿ. ಬಿಕಾಸ್ ಈಗ ನಾನು ಇವಾಗ ಮುಂಚೆ ಆದರೆ ನಾವು ಎಕ್ಸ್ಚೇಂಜ್ ಮಾಡುವುದಾಗಿತ್ತು. ಬಟ್ ಇವಾಗ ಆ ಥರ ಆಗಲ್ಲ. ನಾನು ನಮ್ಮ ಮನೆಗೆ ತೊಗೊಂಡು ಹೋಗ್ತೀನಲ್ವ, ಅದಕ್ಕೋಸ್ಕರ ನಮಗೇನೇ ಇಷ್ಟ ಆದರೂ ಏನಾದರೂ ಇಷ್ಟ ಆದರೆ ಅವಳಿಗೆ ಇಷ್ಟ ಆದರೆ ಅವಳು ವಿಲ್ ಟೇಕ್ ಸೇಮ್ ಟ್ವಿನಿಂಗ್ ಮಾಡ್ತಾಯಿದ್ದೀವಿ. ಗೈಸ್ ನೋಡಿ ಗೈಸ್, ನಮ್ಮದು ಆರತಿ ರೆಡಿ ಆಗಿದೆ. ಇದೆಲ್ಲ ಹೂವು ನಾವು ಮಾಡಿದ್ವಲ್ಲ ಅದು ಇದು ಇಲ್ಲ. ಸೋ ಬ್ಯೂಟಿಫುಲ್. ಎಷ್ಟು ಚೆಂದ ಕಾಣಿಸ್ತಿದೆ. ನಮ್ಮ ಫ್ಲವರ್ಸ್ ಮತ್ತು ನಮ್ಮಮ್ಮ ಮ್ಯಾಚಿಂಗ್ ಗೈಸ್. ಸಾರಿ ಹೆಂಗೆ ಎಷ್ಟು ಚಳಿ ಇದೆ ಈಚೆ ಅಂದರೆ, ಅದಕ್ಕೆ ನಾನು ಮತ್ತು ನನ್ನ ಇಬ್ಬರು ಒಂದೊಂದು ಸಾಲ ಹಚ್ಕೊಬಿಟ್ಟಿದ್ದೀವಿ. ನಾನು ತೋರಿಸ್ತೀನಿ ನೋಡಿ. ಓಕೆ ಲೈಟ್ ಹಾಕ್ಕೊಳ್ಳಿ ನೀವು. ಪುಣ್ಯನ ತೋರಿಸ್ತೀನಿ ನೋಡಿ. ಪಕ್ಕ ಇದ್ದವಳು ಹೋದ್ಲು. ನಾನು ನೈನಿತಾಲಿಂದ ತಂದು ಕೊಟ್ಟಿದ್ದು ಟ್ರಿಪ್ ಹೋದಾಗ. ಇಟ್ಸ್ ವೆರಿ ನೈಸ್. ಡಬಲ್ ಸೈಡೆಡ್. ಓಕೆ ಇಟ್ಸ್ ವೆರಿ ನೈಸ್. 2 in 1 ಡಬಲ್ ಅದು. ಓಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾಳು ಹಂಗೆ. ಆಯ್ತು, ಹೆಂಗೆ ಬೇಕಾದ್ರೂ ಹಾಕ್ಕೊಳ್ಳಿ ನೀವು. ಇಟ್ಸ್ ವೆರಿ ನೈಸ್. ಇವಳ ಬಗ್ಗೆ ಹೇಳಿ. ಅವರು ನಾಳೆ ರೆಡಿ ಆಗ್ತಾರಂತೆ ಪಾಪ. ಇವತ್ತು ರೆಡಿ ಆಗ್ಬಿಟ್ಟು ಸ್ವೆಟರ್ ಹಾಕೊಂಡ್ರೆ ಕಾಣಿಸಲ್ಲ ಅಲ್ಲ. ಓ ಕತ್ಲೆ ಅಂತ ಅವರು ನಾಳೆ ರೆಡಿ ಆಗ್ತಾರೆ. ರೆಡ್ ಕಲರ್ ಫ್ರಾಕ್ ಹಾಕ್ತಾರೆ ನಾಳೆ. ಓ ಏನು ಪುಣ್ಯ. ನಾಳೆ ಹೋಮ ಇದೆ ಅದಕ್ಕೆ. ಈ ಕಡೆ ತಿರ್ಗು. ಯಾಕೆ ನಾಚ್ಕೊತಾ ಇದೀಯಾ? ರೆಡಿಯಾಗಿಲ್ಲ ಅಂತನಾ? ಚೆನ್ನಾಗೇ ಕಾಣಿಸ್ತಾ ಇದೆಯಾ? ನಿಜ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಎಷ್ಟು ಪುಣ್ಯ ಚೆನ್ನಾಗಿ ಕಾಣಿಸ್ತಿಲ್ವ ಹೇಳಿ. ಹೆಂಗ್ ರೆಡಿ ಆಗಿ ಬಂದೋಳೆ ನೋಡಿ. ಹೇರ್ ಸ್ಟೈಲ್ ನೋಡಿ ನಮ್ಮ ಹುಡುಗಿದು. ಹಾಕಲ್ಲ ಇಲ್ವಾ ನೀನು ಲಾಸ್ಟಿಗೂ? ಹಾಕೊಂಡೆ. ಸಮಾಧಾನನಾ? ಹಿಂಗೊಂದು ಬ್ಲಾಗ್ ಮಾಡು, ಇಟ್ಕೋತೀನಿ ಅಂತ. ಸಿಕ್ಕಾಪಟ್ಟೆ ಚಳಿ ಇದೆ ಗೈಸ್. ಅದ್ರಲ್ಲೂ ಕಾಣಿಸ್ತಿಲ್ಲ ಅಂದರೆ ತಡಿ ಟಾರ್ಚ್ ಹಾಕೋತೀನಿ ಅಂತ. ನೈಸ್. ಇವ್ರು ಶಿಫ್ಟ್ ಆಗೋರೆ ಗೈಸ್. ಇವಾಗ
ಕೊಡ್ದೋಡಮ್ಮ ನಾನು ಇಟ್ಕೋತೀನಿ ಕೊಡ್ದೋಡಮ್ಮ ಅಂತ. ಗೈಸ್ ಎಲ್ಲ ಇವಾಗ ಬರ್ತಾವ್ರೆ, ನಾವೇ ಬಂದಿದ್ದೀವಿ ಬೇಗ. ಇಲ್ಲಿ ಜನ ಅವರೇ ಕಡೆ, ನಮ್ಮ ಹಿಂದಗಡೆ ಅವರೇ ಜನ. ಗೈಸ್ ದೇವ್ರು ಬಂದಿದೆ ಅಲ್ಲಿ, ಅದಕ್ಕೆ ಪಟಾಕಿ ನಾವಿಲ್ಲಿ ಮುಂದೆ ಇದ್ದೀವಿ. ಫುಲ್ ಚಳಿ ಆಗ್ತಿದೆ ಈಚೆ. ಇನ್ನೊಂದು ದೇವರು ಆರತಿ ಅವರೆಲ್ಲ ಮೇಲ್ಗಡೆ ದೇವಸ್ಥಾನ ಹತ್ರ. ನಾವಿಲ್ಲಿ ಕೂತಿದ್ದೀವಿ, ಇಲ್ಲಿ ಬೆಚ್ಚಗಾಗ್ತಿತ್ತು. ಆಚೆ ಕೂತಿದ್ವಿ, ಚಳಿ ಆಯಿತು, ಅದಕ್ಕೆ ಒಳಗೆ. ಎಸ್ ಅನನ್ಯ ಅವರೇ, ಸೆಲೆಬ್ರೇಷನ್ ಮೂಡ್ ಆನ್. ಆಂಜನೇಯ ಸ್ವಾಮಿ, ಆಂಜನೇಯ ಸ್ವಾಮಿ ಬಂತು ನೋಡಿ. ಈ ಬಸ್ ಒಳಗಡೆನೆ ದೇವರಿರೋದು. ಇದು ಸೀದಾ ಮೇಲ್ಗಡೆ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತಾವ್ರಿ ಇವಾಗ. ಹುಡುಗನ್ ನೋಡಿ ಗೈಸ್ ಎಷ್ಟು ಕ್ಯೂಟಾಗಿ ಕಾಣಿಸ್ತೈತೆ. ಪೂಜಾರು ಥರ ಹಾಕೊಂಡವನೆ. ಅಲ್ಲಿ ಪೂಜಾರ ಮನೆದನ ಚೆನ್ನಾಗಿ ಕಾಣಿಸ್ತೈತೆ. ಅನನ್ಯ ಓಡೋದ್ಲು. ಸೋಮ ಬಂದು ಅದೊಂಚೂರು ಮುಂದಕ್ಕೆ ಬಂದ ತಕ್ಷಣ ಯಾಕೆ ಓಡೋದಲ್ಲ, ಅದು ನೀನು ಓಡೋದ್ರೆ ಹಂಗೆ ಓಡಿಸ್ಕೊಂಡೇ ಬರ್ತಾರವ್ರು. ಅವ್ರು ಕುಣಿತಾರೆ ಅಂತ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು. ಊಟಕ್ಕೆ ಬಂದಿದ್ದೀವಿ ಗೈಸ್. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಇವಾಗ. ಊಟ ಎಷ್ಟು ಗುಡ್. ಅನನ್ಯ ಫೇವ್ರೆಟ್ ಸ್ವೀಟ್ ಇತ್ತು. ಏನು? ಲಡ್ಡು, ಮೋತಿಚೂರ್ ಲಡ್ಡು. ಎಷ್ಟು ಬೇಗ ಬಡಿಸಿದ್ರು ಗೊತ್ತಾ ಗೈಸ್. ನಾನು ಎಲ್ಲದು ಬಡಿಸಾದ್ಮೇಲೆ ವಿಡಿಯೋ ಕ್ಲಿಪ್ಪಿಂಗ್ ತೆಗೆದ್ಬಿಟ್ಟು ಊಟ ಮಾಡೋಣ ಅಂದ್ಕೊಂಡ್ರೆ ನೆಕ್ಸ್ಟ್ ಅನ್ನ ಸಾಂಬಾರು ಬಂದ್ಬಿಟ್ರು. ಆಮೇಲೆ ಎಷ್ಟು ಫಾಸ್ಟಾಗಿ ಊಟ ಮಾಡಿಕೊಂಡು ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ಎಸ್, ವಿ ಆರ್ ಬ್ಯಾಕ್ ಇನ್ ದಿ ಹೋಮ್. ಸಿಕ್ಕಾಪಟ್ಟೆ ಚಳಿ ಗೈಸ್, ನಿಜವಾಗ್ಲೂ ಎಷ್ಟು ಚಳಿ ಅಂತ ಅಂದರೆ ನಾವು ಹೆಂಗೋ ಶಾಲೆ ಸ್ಟೋಲ್ ಎಲ್ಲ ಎತ್ಕೊಂಡು ಹೋಗಿರೋದಕ್ಕೆ ಬಚಾವಾದ್ವಿ.
And that's all for the day. Thank you for watching. Please do like, share, comment and subscribe to Aishwarya Pradeep YouTube channel.